ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 34ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾ ಅವರ ಉಧಿಯು ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸಬಲ್ಲದ್ದು ಎಂಬುದರ ಬಗ್ಗೆ ಅನೇಕ ನೈಜ ಘಟನೆಗಳಿವೆ. ನಾಸಿಕ್ ಜಿಲ್ಲೆಯ ಮಾಲೇಗಾಂವ್ ಎಂಬಲ್ಲಿ ವೈದ್ಯಕೀಯ ಪದವಿ ಗಳಿಸಿದ ನಿಷ್ಣಾತ ವೈದ್ಯರೊಬ್ಬರಿದ್ದರು. ಅವರ ತಂಗಿಯ ಮಗನಿಗೆ ಒಮ್ಮೆ ಕರುಳು ಹುಣ್ಣಾಗಿ ಉಲ್ಬಣವಾಯಿತು. ಚಿಕಿತ್ಸೆಯಿಂದಲೂ ಯಾವ ಗುಣವೂ ಕಾಣದಿದ್ದಾಗ ಸ್ನೇಹಿತರೊಬ್ಬರ ಸಲಹೆಯಂತೆ ಹುಡುಗನ ತಂದೆ ತಾಯಿ ಶಿರಡಿಗೆ ಬಂದು ಸಾಯಿನಾಥರಲ್ಲಿ ಮೊರೆ ಹೊಕ್ಕರು. ಆಗ ಬಾಬಾ, ಈ ಮಸೀದಿಯಲ್ಲಿ ಬಂದವರಿಗೆ ತೊಂದರೆಗಳು ಮಾಯವಾಗುತ್ತದೆ, ಚಿಂತಬೇಡ, ಉಧಿಯನ್ನು ನಂಬಿಕೆ ಇಟ್ಟು ಹುಡುಗನಿಗೆ ಲೇಪಿಸಿರಿ, 1 ವಾರದಲ್ಲಿ ಗುಣ ಕಾಣುತ್ತದೆ ಎಂದು ಆಶ್ವಾಸನೆ ನೀಡಿದರು. ಬಾಬಾ ಅವರು ಹುಡುಗನ ಮೇಲೆ ಕರುಣೆಯ ನೋಟ ಬೀರಿದರು. ನೋವಿನ ಜಾಗದಲ್ಲಿ ತಮ್ಮ ಹಸ್ತದಿಂದ ಸ್ಪರ್ಶ ಮಾಡಿದರು. ಇದರಿಂದ ಕೆಲವೇ ದಿನಗಳಲ್ಲಿ ಬಾಲಕನ ವ್ಯಾಧಿ ಗುಣವಾಯಿತು. ಅಷ್ಟರಲ್ಲಿ ಮಾಲೇಗಾಂವ್ ಪ್ರದೇಶದಲ್ಲಿ ಸಾಯಿಯವರ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸಿದ್ದರು. ಇದು ವೈದ್ಯರ ಕಿವಿಗೂ ಬಿದ್ದಿತು. ಅವರು ಶಿರಡಿ ಪ್ರವಾಸವನ್ನು ಮುಂದೂಡಿದರು. ಆಗ ಅವರಿಗೆ ಸತತವಾಗಿ 3 ರಾತ್ರಿ ಕನಸಾಯಿತು. ಇನ್ನೂ ನನ್ನನ್ನು ನಂಬಲಾರೆಯಾ ಎಂಬುದನ್ನು ಅವರಿಗೆ ಕೇಳಿಸಿತು. ಅದೇ ಸಮಯದಲ್ಲಿ ಅವರ ರೋಗಿಯೊಬ್ಬರಿಗೆ ಚಿಕಿತ್ಸೆ ನೀಡಬೇಕಾಗಿತ್ತು. ಅವರು ತಮ್ಮ ರೋಗಿಗೆ ಗುಣವಾದರೆ ಶಿರಡಿಗೆ ಬರುತ್ತೇನೆಂದು ಬಾಬಾ ಅವರಲ್ಲಿ ಪ್ರಾರ್ಥಿಸಿದರು. ರೋಗಿಗೆ ಗುಣವಾಯಿತು. ವೈದ್ಯರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಹಾಗೂ ಉಧಿ ಪ್ರಸಾದವನ್ನು ಪಡೆದರು. ಹೀಗೆ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಅಚಲವಾಯಿತು. ಡಾಕ್ಟರ್ ಪಿಳ್ಳೈಯವರು ಬಾಬಾ ಅವರ ಅಂತರಂಗ ಭಕ್ತರಾಗಿದ್ದರು. ಸದಾ ಅವರ ಸನ್ನಿಧಾನದಲ್ಲಿ ಇರುತ್ತಿದ್ದರು. ಒಮ್ಮೆ ಅವರ ಕಾಲಿಗೆ ನಾರುಗಳಾಗಿ ಬಹಳ ಹಿಂಸೆಪಟ್ಟರು. ವೇದನೆಯಿಂದ ನೊಂದ ಅವರು, ಬಾಬಾ ಅವರು ನನಗೆ ಮರಣವನ್ನಾದರೂ ಕರುಣಿಸಬಾರದೆ, ಮುಂದಿನ ಜನ್ಮಕ್ಕೆ ಈ ಬಾಧೆಯನ್ನು ಮುಂದೂಡಬಾರದೆ ಎಂದು ಕಾಕಾ ಅವರಲ್ಲಿ ಕೇಳಿಕೊಂಡರು. ಕಾಕಾ ಅವರು ಡಾಕ್ಟರ್ ಪಿಳ್ಳೈ ಅವರನ್ನು ಕರೆತಂದು ಬಾಬಾ ಅವರ ಬಳಿ ಕೂರಿಸಿದಾಗ ಬಾಬಾ ಅವರು ತಮ್ಮ ಒರಗುದಿಂಬನ್ನೇ ಅವರಿಗೆ ಕೊಟ್ಟು, ವಿಶ್ರಮಿಸಿಕೋ, ಈಗ ಒಂದು ಕಾಗೆ ನಿನ್ನ ಕಾಲನ್ನು ಕುಕ್ಕುತ್ತದೆ, ಆಗ ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದರು. ಸ್ವಲ್ಪ ಹೊತ್ತಿನಲ್ಲೇ ಕತ್ತಲಾಯಿತು. ದೀಪಗಳನ್ನು ಹಚ್ಚುತ್ತಾ ಬಂದ ಅಬ್ದುಲ್ ಅಕಸ್ಮಾತ್ ಆಗಿ ಪಿಳ್ಳೈ ಅವರ ಕಾಲನ್ನು ತುಳಿದನು. ಆಗ ಪಿಳ್ಳೈ ನೋವಿನಿಂದ ಕೂಗಿಕೊಂಡರು. ಕಾಗೆ ಯಾವಾಗ ಬರುತ್ತದೆ ಎಂದಾಗ ಬಾಬಾ ಅಬ್ದುಲ್ಲನೇ ಕಾಗೆ ಎಂದರು. ಹೀಗೆ ಪಿಳ್ಳೈ ಅವರ ಕಾಲಿನ ನಾರುಗಳು ಬೇರೆ ಯಾವ ಔಷಧವನ್ನೂ ತೆಗೆದುಕೊಳ್ಳದೆಯೇ ಗುಣವಾಯಿತು. ಶ್ಯಾಮ ಅವರ ತಮ್ಮನ ಹೆಂಡತಿಗೆ ಪ್ಲೇಗು ಜಾಡಿ ಅಂಟಿಕೊಂಡಿತು. ಆಗ ಅವರ ತಮ್ಮ ಬಾಪೂಜಿ ಸಾವುಲ್ ಬಾವಿಯಿಂದ ಶಿರಡಿಗೆ ಬಂದು ಸಹಾಯ ಕೋರಿದರು. ಕೂಡಲೇ ಇಬ್ಬರೂ ಬಾಬಾ ಅವರ ಬಳಿಗೆ ಹೋದರು. ಬಾಬಾ ಉಧಿ ನೀಡಿ, ಗುಣವಾಗುತ್ತದೆ, ಹೋಗು, ಬೆಳಗ್ಗೆ ಬಾ ಎಂದರು. ರೋಗಿಗೆ ಉಧಿ ಹಚ್ಚಲು ಮೈಯೆಲ್ಲ ಬೆವರಿ ಪ್ಲೇಗಿನ ಗುಳ್ಳೆಗಳು ಒಡೆದವು. ಬೆಳಗ್ಗೆ ಆಕೆ ತುಂಬ ಆರೋಗ್ಯವಂತಳಾದುದನ್ನು ಕಂಡು ಎಲ್ಲರೂ ಬೆರಗಾದರು. ಶ್ಯಾಮ ಅವರು ಬೆಳಗ್ಗೆ ಬಾಬಾ ಅವರಿಗೆ ವಂದಿಸಿ, ಸ್ವಾಮಿ, ಇದೇನು ನಿಮ್ಮ ನಾಟಕ? ನೀವೇ ಬಿರುಗಾಳಿ ಎಬ್ಬಿಸಿ ನೀವೇ ಶಾಂತಗೊಳಿಸುವರಲ್ಲ ಎಂದರು. ಬಾಬಾ ಅವರು, ಕರ್ಮದ ದಾರಿ ಬಹಳ ರಹಸ್ಯ, ಸದಾ ದೇವರನ್ನು ನಂಬಿ ಶರಣಾಗತಿ ಹೊಂದುವುದೇ ಬಂಧನದಿಂದ ಮುಕ್ತರಾಗುವ ಮಾರ್ಗ ಎಂದು ಉತ್ತರಿಸಿದರು. ಇದೇ ರೀತಿ ಮುಂಬೈನ ವೃದ್ಧರೊಬ್ಬರಿಗೆ ಮೂತ್ರದಲ್ಲಿ ಕಲ್ಲುಗಳು ಉಧಿ ನೀರಿನನ್ನು ಸೇವಿಸಿದ್ದರಿಂದ ಆಶ್ಚರ್ಯಕರವಾಗಿ ಕರಗಿ ಹೋಯಿತು. ಮುಂಬಯಿಯ ಮಹಿಳೆಯೊಬ್ಬಳಿಗೆ ಸುಖಪ್ರಸವವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 34ನೇ ಅಧ್ಯಾಯವು ಸಂಪೂರ್ಣವಾಯಿತು.